ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೆಲ ಆರೋಪಿಗಳಿಗೆ ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಒತ್ತಡ ಹೇರ್ತಿದ್ದಾರೆ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಗಂಭೀರ ಆರೋಪ ಮಾಡಿದ್ದಾರೆ. ಕೊಲೆ ಪ್ರಕರಣದ ಆರೋಪಿಗಳು ಕೋರ್ಟ್ಗೆ ಹಾಜರಾದಾಗ ದರ್ಶನ್, ಪವಿತ್ರ ಗೌಡ ಕೋರ್ಟ್ನಲ್ಲಿ ದೂರ ನಿಂತಿದ್ದು ಕಂಡುಬಂದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಸಿಸಿಎಚ್ 57ರ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು. A1 ಆರೋಪಿ ಪವಿತ್ರ ಗೌಡ ಕೋರ್ಟ್ ಕಲಾಪಕ್ಕೂ 10 ನಿಮಿಷ ಮೊದಲೇ ಕೋರ್ಟ್ನಲ್ಲಿ ಹಾಜರಾಗಿದ್ರು. ದರ್ಶನ್ ಬರೋದು ತಡವಾದ ಹಿನ್ನೆಲೆ 10 ನಿಮಿಷ ಮುಂದೂಡುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡ್ರು. ದರ್ಶನ್ ಬರ್ತಿದ್ದಂತೆ ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಧೀಶರು ಎಲ್ಲರ ಹಾಜರಾತಿಯನ್ನ ಖಾತರಿಪಡಿಸಿಕೊಂಡ್ರು. ಪ್ರಕರಣದ ಆರೋಪಿಗಳಾದ ನಿಖಿಲ್ ಮತ್ತು ಕೇಶವಮೂರ್ತಿ ಹೊರತುಪಡಿಸಿ ಉಳಿದ ಎಲ್ಲಾ ಆರೋಪಿಗಳು ಕೋರ್ಟ್ನಲ್ಲಿ ಹಾಜರಿದ್ದರು. ಬೆನ್ನು ನೋವು ಶಮನವಾಗದ ಹಿನ್ನೆಲೆ ಕುಂಟುತ್ತಲೇ ಕೋರ್ಟ್ ಹಾಲ್ಗೆ ದರ್ಶನ್ ಬರ್ತಿದ್ದಂತೆ ಪವಿತ್ರ ಗೌಡ ದರ್ಶನ್ ಕಡೆ ದೃಷ್ಟಿ ಬೀರಿದ್ರಾದ್ರೂ ದರ್ಶನ್ ಪವಿತ್ರ ಗೌಡಳ ಕಡೆ ನೋಡ್ಲೇ ಇಲ್ಲ. ಅಲ್ಲದೆ ಕೋರ್ಟ್ನಲ್ಲಿ ಬೇರೆ ಕಡೆ ಕುಳಿತುಕೊಂಡ್ರು. ಇತರ ಆರೋಪಿಗಳ ಜೊತೆ ಮಾತನಾಡಿದ ದರ್ಶನ್ ಪವಿತ್ರ ಗೌಡಳನ್ನ ಮಾತನಾಡಿಸಲೇ ಇಲ್ಲ. ಈ ಮೂಲಕ ಅಂತರವನ್ನ ಕಾಯ್ದುಕೊಳ್ಳುವ ಯತ್ನವನ್ನ ದರ್ಶನ್ ಮಾಡಿದ್ರು. ಕೋರ್ಟ್ ವಿಚಾರಣೆ ಮುಗಿದ ಬಳಿಕ ಪವಿತ್ರ ಹೊರಹೋಗುವವರೆಗೂ ದರ್ಶನ್ ಕೋರ್ಟ್ ಹಾಲ್ನಲ್ಲಿಯೇ ಇದ್ದು, ಆ ಬಳಿಕವಷ್ಟೇ ಕೋರ್ಟ್ ಹಾಲ್ನಿಂದ ದರ್ಶನ್ ಹೊರಟರು. ದರ್ಶನ್ ಮಾತನಾಡಿಸಲಿಲ್ಲ ಅಂತೇನೋ ಮನಸ್ಸಿಗೆ ಘಾಸಿ ಮಾಡಿಕೊಂಡ ಪವಿತ್ರ ಅಳುತ್ತಾ ಕೋರ್ಟ್ನಿಂದ ಮನೆ ಕಡೆ ಹೊರಟರು. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸುನೀಲ್ ಪೊಲೀಸರು ಪ್ರಕರಣದ ಇತರ ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ, ಬೆದರಿಕೆ ಹಾಕ್ತಿದ್ದಾರೆ ಅಂತ ನ್ಯಾಯಾಧೀಶರ ಗಮನಕ್ಕೆ ತಂದರು. ಪ್ರಮುಖವಾಗಿ 4 ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗುವಂತೆ ಬೆದರಿಕೆ ಹಾಕಿದ್ದಾರೆ. ಸಾಕಷ್ಟು ಸಾಕ್ಷಿಗಳಿದ್ದು ಮಾಫಿ ಸಾಕ್ಷಿಯಾದರೆ ಕೇಸ್ನಿಂದ ಖುಲಾಸೆ ಮಾಡಿಕೊಡುವುದಾಗಿ ಬೆದರಿಸಿದ್ದಾರೆ ಅಂತ ಆರೋಪಿಸಿದ್ರು. ಪ್ರತ್ಯೇಕ ಅರ್ಜಿ ಹಾಕಿದ್ರೆ ವಾದಕ್ಕೆ ಅವಕಾಶ ಮಾಡಿಕೊಡುವುದಾಗಿ ನ್ಯಾಯಾಧೀಶರು ಮಾರ್ಚ್ 8ನೇ ತಾರೀಖಿಗೆ ಪ್ರಕರಣವನ್ನ ಮುಂದೂಡಿದ್ರು. ಮಾಹಿತಿ ಪ್ರಕಾರ 3 ರಿಂದ 4 ಜನ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದನ್ನ ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ. ಅದನ್ನ ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತೀನಿ. ಆರೋಪಿಗಳು ಅರ್ಜಿನಲ್ಲಿ ತಿಳಿಸ್ತೀನಿ ಸರ್. ಆರೋಪಿಗಳು ಯಾರ್ಯಾರು ಅಂತ ಹೇಳಕ್ಕಾಗಲ್ಲ. ದರ್ಶನದಲ್ಲಿ ಮಾತ್ರ ಮಾಫಿ ಸಾಕ್ಷಿ ಹೌದು, ದರ್ಶನ್ ವಿರುದ್ಧ ನೀವು ಮಾಫಿ ಸಾಕ್ಷಿ ಆಗಬೇಕು ಅಂತ ಒತ್ತಡ ಹೇರ್ತಾ ಇದ್ದಾರೆ ಸರ್. ಪವಿತ್ರ ಗೌಡ ಸರ್ ಅದು ನನಗೆ ಗೊತ್ತಿಲ್ಲ ಸರ್. ಅಪ್ಲಿಕೇಶನ್ ಆಗ್ತಾ ಇದ್ರಾ ಇಲ್ಲ ಮೈಸೂರು ಬೇರೆ ಕಡೆ ಹೋಗ್ಬೇಕು? ಇಲ್ಲ ಸರ್, ಎಲ್ಲೂ ಅಪ್ಲಿಕೇಶನ್ ಆಗ್ತಾ ಇಲ್ಲ. ಪ್ರಕರಣದ ಇತರ ಆರೋಪಿಗಳ ಜೊತೆ ದರ್ಶನ್ ಮಾತನಾಡಿ ಪವಿತ್ರಾಳನ್ನ ಮಾತನಾಡಿಸದೆ ಒಂಟಿ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಮೂಡತೊಡಗಿದೆ. ಇನ್ನು ದರ್ಶನ್ ಮಾತನಾಡಿಸದ್ದಕ್ಕೆ ಪವಿತ್ರ ಕೂಡ ಬೇಸರ ಮಾಡಿಕೊಂಡಿರುವುದಂತೂ ಸತ್ಯ. ದರ್ಶನ್ ವಕೀಲರಿಂದ ಮಾಫಿ ಸಾಕ್ಷಿ ಒತ್ತಡದ ಬಗ್ಗೆ ಅರ್ಜಿ ಸಲ್ಲಿಕೆ ಬಳಿಕ ವಿಚಾರಣೆಗೆ ಬರಲಿದೆ.